ವಿಶ್ವಕಪ್ನಲ್ಲಿ ಗೆದ್ದ ಬಳಿಕ ಭಾರತಕ್ಕೆ ಟೀಮ್ ಇಂಡಿಯಾ ಆಗಮಿಸಿದೆ. ಇನ್ನು ವಿಶ್ವಕಪ್ ಗೆದ್ದಿದ್ದು ಅದಾದ ಬಳಿಕ ಹವಾಮಾನ ವೈಪರೀತ್ಯದಿಂದಾಗಿ ಭಾರತದ ಆಟಗಾರರು ವಾಪಸ್ ಬರೋದಕ್ಕೆ ಅಂತ ಸಮಸ್ಯೆಗಳು ಎದುರಾಗಿತ್ತು. ಇನ್ನಿದೇ ಕಾರಣಕ್ಕಾಗಿ ಭಾರತದ ಕ್ರಿಕೆಟ್ ಆಟಗಾರರು ಭಾರತಕ್ಕೆ ಮರಳಿ ಬಂದಿರಲಿಲ್ಲ. ವಿಶ್ವಕಪ್ ಗೆದ್ದ ಬಳಿಕ ಭಾರತಕ್ಕೆ ಟೀಮ್ ಇಂಡಿಯಾ ಆಗಮಿಸಿದೆ. ಬಾರ್ಬಡೋಸ್ನಿಂದ ದೆಹಲಿಯ ಏರ್ಪೋರ್ಟ್ಗೆ ಭಾರತ ಕ್ರಿಕೆಟ್ ತಂಡದ ಆಟಗಾರರು ಆಗಮಿಸಿದ್ದಾರೆ, ಬಂದಿಳಿದಿದ್ದಾರೆ. ವಿಶ್ವಕಪ್ನೊಂದಿಗೆ ರೋಹಿತ್ ಪಡೆಗೆ ಅದ್ದೂರಿ ಸ್ವಾಗತ ಸಿಗ್ತಾ ಇದೆ. ವಿಶ್ವಕಪ್ನಲ್ಲಿ ಗೆಲುವು ಸಾಧಿಸಿ ವಿಶ್ವಕಪ್ ಅನ್ನು ತೆಗೆದುಕೊಂಡು ಬರ್ತಾ ಇರುವಂತಹ ರೋಹಿತ್ ಪಡೆಗೆ ಅದ್ದೂರಿಯಾಗಿ ಸ್ವಾಗತ ಸಿಗ್ತಾ ಇದೆ. T20 ವಿಶ್ವಕಪ್ ಫೈನಲ್ನಲ್ಲಿ ದಕ್ಷಿಣ ಆಫ್ರಿಕಾವನ್ನ ಭಾರತ ತಂಡ ಸೋಲಿಸಿತ್ತು. ದಕ್ಷಿಣ ಆಫ್ರಿಕಾವನ್ನ ಸೋಲಿಸಿ T20 ವಿಶ್ವಕಪ್ ಅನ್ನ ತನ್ನದಾಗಿಸಿಕೊಂಡಿತ್ತು ಭಾರತ. ಇನ್ನು ವಾಪಸ್ ಮರಳಬೇಕು ಅಂತ ಭಾರತ ಮುಂದಾಗ್ತಿರುವಂತಹ ಸಂದರ್ಭದಲ್ಲಿ ಹವಾಮಾನ ವೈಪರೀತ್ಯ ಎದುರಾಗಿತ್ತು. ಹವಾಮಾನ ವೈಪರೀತ್ಯದಿಂದಾಗಿ ಭಾರತ ತಂಡದ ಕ್ರಿಕೆಟ್ ಆಟಗಾರರು ವಾಪಸ್ ಬರೋದಕ್ಕೆ ಅಂತ ಸಾಧ್ಯವಾಗಿರಲಿಲ್ಲ. ಇನ್ನು ಅದೇ ರೀತಿಯಾಗಿ ಇಂದು ಭಾರತ ತಂಡದ ಆಟಗಾರರು ವಾಪಸ್ ಆಗಮಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಜನರು ಕೂಡ ಯಾವಾಗ ಏರ್ಪೋರ್ಟ್ನಲ್ಲಿ ಬಂದು ಇಳಿದು ಬರ್ತಾ ಇದ್ರು, ಇದೇ ಸಂದರ್ಭದಲ್ಲಿ ಭಾರತೀಯರು ಅವರನ್ನು ಚಪ್ಪಾಳೆ ತಟ್ಟಿ ಕೇಕೆ ಹಾಕಿ ಸ್ವಾಗತಿಸಿದರು. ಇನ್ನು ಅದೇ ರೀತಿಯಾಗಿ ಇವತ್ತು ಭಾರತ ಕ್ರಿಕೆಟ್ ತಂಡದ ಆಟಗಾರರು ಪ್ರಧಾನಿ ಮೋದಿಯವರನ್ನು ಕೂಡ ಭೇಟಿಯಾಗಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ಮಾತುಕತೆ ಕೂಡ ನಡೆಸ್ತಾರೆ. ಇನ್ನು ವಾಪಸ್ ಆಗಮಿಸಿದಂತಹ ಭಾರತ ಕ್ರಿಕೆಟ್ ತಂಡದ ಆಟಗಾರರಿಗೆ ಅದ್ದೂರಿ ಸ್ವಾಗತ ದೊರೆತು. ಅದೇ ರೀತಿಯಾಗಿ ಅನೇಕ ಭಾರತೀಯರು ಅಂದರೆ ಯಾರ್ಯಾರು ವಿಮಾನ ನಿಲ್ದಾಣದಲ್ಲಿ ಇದ್ದರು ಎಲ್ಲರೂ ಚಪ್ಪಾಳೆಯನ್ನು ತಟ್ಟಿ ಕೇಕೆ ಹಾಕಿ ಭಾರತ ತಂಡದ ಕ್ರಿಕೆಟ್ ಆಟಗಾರರನ್ನು ಸ್ವಾಗತಿಸಿದ್ದಾರೆ. ಇನ್ನು ಕ್ರಿಕೆಟ್ ತಂಡದ ಕೋಚ್ ರಾಹುಲ್ ದ್ರಾವಿಡ್ ಅವರು ಕೂಡ ಆಗಮಿಸಿದರು. ಅದೇ ರೀತಿಯಾಗಿ ಈ ಬಾರಿ ವಿಶ್ವಕಪ್ ಗೆಲ್ಲೋದಕ್ಕೆ ಪ್ರಮುಖ ಕಾರಣೀಭೂತರು, ಅದೇ ರೀತಿಯಾಗಿ ಭಾರತ ಕ್ರಿಕೆಟ್ ತಂಡದ ಕ್ಯಾಪ್ಟನ್ ಆಗಿದ್ದಂತಹ ರೋಹಿತ್ ಶರ್ಮಾ ಅವರಾದಿಯಾಗಿ ಎಲ್ಲ ಕ್ರಿಕೆಟ್ ಆಟಗಾರರು ವಾಪಸ್ಸಾಗಿದ್ದಾರೆ. ಇವತ್ತು ಪ್ರಧಾನಿ ಮೋದಿ ಅವರನ್ನ ಭೇಟಿಯಾಗಿ ಮಾತುಕತೆ ಕೂಡ ನಡೆಸಲಿದ್ದಾರೆ. ಇನ್ನು ಮ್ಯಾಚ್ ಮುಗಿದ ಬಳಿಕ ಭಾರತ ಗೆಲುವನ್ನು ಸಾಧಿಸಿದ ಬಳಿಕ ವಾಪಸ್ ಬರೋದಕ್ಕೆ ಅಂತ ಸಮಸ್ಯೆಗಳು ಎದುರಾಗಿತ್ತು. ಹವಾಮಾನ ವೈಪರೀತ್ಯ ಇತ್ತು, ನಿರಂತರವಾಗಿ ಮಳೆ ಕೂಡ ಆಗ್ತಾ ಇತ್ತು. ಹವಾಮಾನ ಬಿಗಡಾಯಿಸಿದ್ರಿಂದಾಗಿ ಯಾವುದೇ ಒಂದು ಏರ್ಪೋರ್ಟ್ಗಳು ಫ್ಲೈಟ್ ಮಾಡೋದಕ್ಕೆ ಅಂತ ಅವಕಾಶ ಇರಲಿಲ್ಲ. ಇದೇ ಕಾರಣಕ್ಕಾಗಿ ಭಾರತ ತಂಡದ ಕ್ರಿಕೆಟ್ ಆಟಗಾರರು ಬಾರ್ಬಡೋಸ್ನಲ್ಲೇ ಸಿಲುಕಿ ಹಾಕ್ಕೊಂಡಿದ್ರು. ಇನ್ನು ನಿನ್ನೆ ಸ್ವಲ್ಪ ಹವಾಮಾನ ಸಮಸ್ಯೆಗಳು ತಿಳಿಗೊಂಡಿದ್ದರಿಂದಾಗಿ ನಿನ್ನೆ ವಿಮಾನ ಹಾರಾಟ ಆರಂಭ ಆಯಿತು. ಇನ್ನಿದೇ ಸಂದರ್ಭದಲ್ಲಿ ಭಾರತ ಕ್ರಿಕೆಟ್ನ ಆಟಗಾರರು ಕೂಡ ನಿನ್ನೆ ವಿಮಾನಯಾನದ ಮೂಲಕವಾಗಿ ಬರ್ತಾ ಇದ್ರು. ಇವತ್ತು ಭಾರತಕ್ಕೆ ಬಂದು ತಲುಪಿದ್ದಾರೆ. ಬಂದು ತಲುಪಿದಂತಹ ಸಂದರ್ಭದಲ್ಲಿ ಭಾರತೀಯರು ಚಪ್ಪಾಳೆ ಕೇಕೆಯ ಮೂಲಕವಾಗಿ ಭಾರತ ತಂಡದ ಕ್ರಿಕೆಟ್ ಆಟಗಾರರನ್ನು ಸ್ವಾಗತ ಮಾಡಿದ್ದಾರೆ. ದೆಹಲಿ ಏರ್ಪೋರ್ಟ್ಗೆ ಆಗಮಿಸಿದಂತಹ ಭಾರತದ ಕ್ರಿಕೆಟ್ ತಂಡಕ್ಕೆ ಅದ್ದೂರಿಯಾದಂತಹ ಒಂದು ಸ್ವಾಗತ ದೊರೆತು. ಇನ್ನು ಅದೇ ರೀತಿಯಾಗಿ ಭಾರತ ಕ್ರಿಕೆಟ್ ತಂಡದ ಕೋಚ್ ಆಗಿರುವಂತಹ ರಾಹುಲ್ ದ್ರಾವಿಡ್, ರೋಹಿತ್ ಶರ್ಮಾ T20 ಪಂದ್ಯದ ಕ್ಯಾಪ್ಟನ್ ತಮ್ಮ ಸಹ ಆಟಗಾರರೊಂದಿಗೆ ಬಂದು ದೆಹಲಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದರು. ಇನ್ನು ಅದೇ ರೀತಿಯಾಗಿ ಭಾರತ ಕ್ರಿಕೆಟ್ ತಂಡದ ಆಟಗಾರರನ್ನು ಅದ್ದೂರಿಯಾಗಿ ಸ್ವಾಗತ ಕೂಡ ಕೋರಲಾಯಿತು. ಇವತ್ತು 11 ಗಂಟೆಯ ಸುಮಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಎಲ್ಲ ಆಟಗಾರರು ಭೇಟಿಯಾಗ್ತಾರೆ.
ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆಯಲ್ಲಿ ಮಾತುಕತೆ ಕೂಡ ನಡೆಸುವಂತಹ ಸಾಧ್ಯತೆಗಳಿದ್ದಾವೆ. Remember these moments. Right? I think, as we always say, it's not about the runs, it's not about the wickets. You'll never remember your career, but you'll remember moments like this. So let's really enjoy it. I could not be more prouder of you guys to come back the way you did, the way you